ಇಂದು ನಮ್ಮೆಲ್ಲರ ನೆಚ್ಚಿನ ಯುವ ಸಹೋದರಾದಂಥ ಶ್ರೀ ಸಾತ್ಲಿಂಗಯ್ಯ ಹಿರೇಮಠ ಅವರು ಸಾಲಿಮಠ ಅವರಿಂದ ಒಂದು ಪ್ರೀತಿಯಿಂದ ಅಭಿಮಾನದಿಂದ ಈ ಭಾಗದಲ್ಲಿ ರೈತ ಕ್ಷೇತ್ರೋತ್ಸವ, ಅದರ ಜೊತೆಗೆ ನಮಗೆ ರೈತ ಬೆಳೆದಂತ ಹಣ್ಣುಗಳಿಂದ ಧಾನ್ಯಗಳಿಂದ ಒಂದು ತುಲಾಭಾರ ಕಾರ್ಯಕ್ರಮದ ದಿವಸ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತ ತಿಕೋಟದ ಹಿರೇಮಠದ ಪರಮ ಪೂಜ್ಯ ಶ್ರೀ ಶಿವಬಸವ ಶಿವಾಚಾರ್ಯರ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ಶಿರ್ಷಾಡಿನ ಪರಮ ಪೂಜ್ಯ ಶ್ರೀ ಅಭಿನವ ಮುರುಗೇಂದ್ರ ಶಿವಾಚಾರ್ಯರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಗುಣದಾಳದ ಕಲ್ಯಾಣ ಹಿರೇಮಠದ ಪರಮ ಪೂಜ್ಯ ಡಾಕ್ಟರ್ ವಿವೇಕಾನಂದ ದೇವರುಗಳ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ಇವತ್ತು ಬೆಳಗಾವಿಯಲ್ಲಿ ಒಂದು ರೈತ ಹೋರಾಟವನ್ನ ನೇತೃತ್ವ ವಹಿಸಿಕೊಂಡು ರೈತರಿಗೆ, ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ಶ್ರಮವಹಿಸಿದಂತ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಅವರ ಪಾದದಲ್ಲಿ ಕೂಡ ನಾನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂತ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರು ಮತ್ತು ಮೊನ್ನೆ ಇವತ್ತು ಶಶಿಕಾಂತ್ ಗುರೂಜಿ ಅವರ ಜೊತೆಗೂಡಿ ಒಟ್ಟಿಗೆ ಕಬ್ಬು ಬೆಳೆಗಾರರ ಒಂದು ಐತಿಹಾಸಿಕ ಹೋರಾಟದ ನೇತೃತ್ವ ವಹಿಸಿಕೊಂಡಿರುವಂತ ಶ್ರೀ ಜನ್ನಪ್ಪ ಪೂಜಾರಿ ಅವರೇ, ವೇದಿಕೆ ಮೇಲೆ ಹೆಸರಿರುವಂತ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಆತ್ಮೀಯರಾಗಿದ್ರೆ, ಟೈಮ್ ಭಾಳ ಆಗ್ಯದ, ಎಲ್ಲ ಹಸುವಾಗೈತಿ. ನೀವು ಊಟ ಮಾಡ್ಕೊಂತೀರಿ, ನಾ ಮಾಡಿಲ್ಲಲ್ಲ. ಮತ್ತೆ ಇವತ್ತು ಇದೊಂದು ಬಹಳ ಅರ್ಥಪೂರ್ಣವಾದಂತ ಕಾರ್ಯಕ್ರಮ. ಬಹುಶಃ ನಾ ಇದಕ್ಕಿಂತ ಮುಂಚೆ ಮೆಂಡಿ ಪಾಟೀಲರದ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗಿದೆ. ಅದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಇತ್ತು. ಈ ಡೊಮ್ನಾಳ ಗುಡ್ಡ ನೋಡ್ತೀರಿ ನೀವು, ಆ ಡೊಮ್ನಾಳ ಗುಡ್ಡವನ್ನ 25,000 ಗಿಡಗಳನ್ನ, ಒಂದು ಗಂಟೆ ತಡ ಆಗಿದೆ, ತಮ್ಮಲ್ಲಿ ಕ್ಷಮೆಯನ್ನು ಕೊಡ್ತೇನೆ. ಇವತ್ತು ಕಾಂತ್ ಗುರೂಜಿಯವರು ಗುರುಗಳು ಹೌದು ಮತ್ತು ರೈತರ ಪರವಾಗಿ ಹೋರಾಟ ಮಾಡಿದವರು ಕೂಡ. ಇನ್ನೊಬ್ರು ಜನ ಪೂಜಾರಿ ಅವರು, ಅವ್ರ ಮುಂದೆ ನಾನು ಜಾಸ್ತಿ ರೈತರ ಬಗ್ಗೆ ಮಾತನಾಡೋದು ಅಷ್ಟು ಸೂಕ್ತ ಅಲ್ಲೇನೋ ಅಂತ ಅನಿಸ್ತದೆ. ಆದ್ರೂ ಅನುಭವಗಳನ್ನ ಹೇಳ್ಬೇಕಾಗ್ತದೆ. ಮತ್ ನಮ್ಮ ಸಾತ್ಲಿಂಗಯ್ಯ ಹಿರೇಮಠ ಅವ್ರದ್ದು ಡಬಲ್ ರೂಲೇ, ಸಾಲಿಮಠರು ಅವ್ರ ಪತ್ರಕರ್ತರು ಹೌದು. ಅವಾಗ ನಮಗೆ ಗಮನ ಸೆಳೀತ. ಈಗ ನೀವು ಅದನ್ನ ಭಾಗವಹಿಸಿದ್ರಿ, ನಮ್ಮನ್ನ ಗಮನ ಸೆಳೆಯುವಂತಹದ್ದು ಹಂಗೆ ಹಿಂಗೆ ಸಣ್ಣಂಗೆ ಬರೆದು ಬಿಡ್ತಾರ. ಬರೆದು ನಿಂದ ಸಾಹೇಬ್ರ ಬರ್ದಿ ನೋಡಿ ನನಗೆ ಕಳಿಸ್ತಾರ ಒಂದು ವರ್ಷ. ಈಗ ಇಲ್ಲಿ ಬಂದಾಗ ರೋಡ್ ಈಗಾಗಲೇ ಕೇನೆಲ್ಲ ಹಾಕೊಂಡಿವಿ, 3 ಕೋಟಿ ರೂಪಾಯಿ. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ರೋಡ್ ಅಂತೂ ಆಗ್ತೈತಿ. ಆದ್ರೆ ಇವತ್ತು ಕರೆ ಇಲ್ರಿ, ಸಾತ್ಲಿಂಗ ಪಾಪ ಇಷ್ಟು ಕಷ್ಟಪಟ್ಟನ. ಇವತ್ತು ನಾವಿವತ್ತು ದಿವಸ ಬೋರ್ವೆಲ್ ಹೊಡಿಸಿ, ಒಂದು ಮೋಟರ್ ಕೊಡಿಸಿ, ಏನೊಂದು ಮಾಡಿದೀವಿ ಪಾಪ. ಆದ್ರೆ ಅವತ್ತು ಕಬ್ಬು ಬೆಳೆದಾನ, ಬಹಳ ಸಂತೋಷದಿಂದ ಅದಾನ. ಅವ್ನ ಕಾರ್ಯಕ್ರಮ ಒಪ್ಕೋಬೇಕು ಅಂತೇಳಿ ವಾಸಲ ಮಾಡಿದಾಗ ನಮ್ಗೆ ಅನಿವಾರ್ಯ ಬಂತಲ್ಲಿ. ಮತ್ತದನ್ನ ನಮ್ಮ ಸಭೆಗೆ ಮುಂದೂಡಿ ಇವತ್ತು ಶಶಿಕಾಂತ್ ಗುರೂಜಿಯವ್ರನ್ನ ಮತ್ತ ಚೆನ್ನಪ್ಪ ಪೂಜಾರಿ ಅವ್ರನ್ನ, ಇವತ್ತು ಶಿರ್ಷಾಡ್ ಗುರುಗಳನ್ನ, ಗುಣದಾಳ ಗುರುಗಳನ್ನ, ಫೆಮೆನ್ ಸೆಂಟರ್ ಅಂತ ಅದಕ್ಕೆ 2 ಕಡೆ ಇರೋದು ದೇಶನಾಗ.
ಇಲ್ಲಿ ಜೈಸಲ್ಮರ್ದಾಗ. ಯಾಕಂದ್ರೆ ನಮ್ಗ ಕುಡಿಯಾಕ ನೀರು ಇದ್ದಿದ್ದಲ್ಲಿ, ಹೆಣ್ಣು ಕೊಡ್ತಿದ್ದಿಲ್ಲ ಇಲ್ಲಿ ಮೊದಲ. ನೀವು ಬೆಳಗಾವ್ ಹೋದವರೆಲ್ಲ ಆದ್ರೆ ಆಲ್ಮಟ್ಟಿ ಅಣೆಕಟ್ಟಾಯ್ತು ನಮ್ಮ ಜಿಲ್ಲೆದಾಗ. ಆಲ್ಮಟ್ಟಿ ಅಣೆಕಟ್ಟಾಯ್ತು. ಮೊದಲೇ ನ್ಯಾಯಾಧಿಕರಣ ತೀರ್ಪಿನಲ್ಲಿ, ಏನು ಬಚಾವತ್ ತೀರ್ಪಿನಲ್ಲಿ ನಾವು ಸುಮಾರು ವಿಜಯಪುರ ಮತ್ತು ಬಾಗಲಕೋಟೆ ಅವಿಭಾಜ್ಯ ಜಿಲ್ಲೆ ಏನಿದೆ, ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 1,80,000ದಿಂದ 1,90,000 ಎಕರೆ ಭೂಮಿ ಕಳ್ಕೊಂಡಿದ್ದೀವಿ. ಆದ್ರೆ ಅದು ಪ್ರಯುಕ್ತ ನಮ್ಮ ನೀರಾವರಿ ಆಗ್ಬೇಕಾಗಿದ್ದು 1,90,000 ಆಗ್ಲಿಲ್ಲ, 75,000 ಎಕರೆ ಅಷ್ಟೇ ಆಯ್ತು. ಹೀಗಾಗಿ ನಾವು ಮತ್ತೆ ಅದು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ, ಪಂಚ ನದಿಗಳ ನಾಡು ನಾವು ಅಂತಿದ್ದೀವಿ. 5 ನದಿಗಳು ಹರಿದವು ನಮ್ಮ ಜಿಲ್ಲೆದಾಗ. ಹೆಂಗ್ ಪಂಜಾಬಕ್ಕೆ ಪಂಚ ನದಿಗಳ ನಾಡು, ಆದ್ರೂ ನಮ್ಮದು ಬರಗಾಲ ಹಿಂದುಳಿದ ಜಿಲ್ಲೆ. ಇನ್ನೊಂದು ಬಹಳ ಹೆಮ್ಮೆ ಅಂತ ಹೇಳ್ತಿದ್ದೀವಿ ನಾವು. ಎಲ್ಲರ ಭಾಷಣ ಅದು ಸ್ಟ್ಯಾಂಡರ್ಡ್ ಎಲ್ಲರದು. ಇವತ್ತು ನಮ್ದು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ, ಆದ್ರೂ ಕೂಡ ನಾವು ಹೃದಯ ಶ್ರೀಮಂತರು. ಇಂದಿರಾ ಗಾಂಧಿಯವ್ರನ್ನ, ನಿಜಲಿಂಗಪ್ಪನವ್ರನ್ನ ಯುದ್ಧದ ಸಮಯದಲ್ಲಿ ಬಂಗಾರದಲ್ಲಿ ತೂಗಿದಂತವ್ರು ನಾವು ವಿಜಯಪುರ ಜಿಲ್ಲೆಯವರು. ನಮ್ ಬಡತನ ಇರ್ಬೋದು, ಬರಗಾಲ ಇರ್ಬೋದು, ಹಿಂದುಳಿದ ಇರ್ಬೋದು, ಇದು ನಾವು ಭಾಷಣ ಮಾಡೋದು ಎಲ್ಲರದು, ರಾಜಕಾರಣಿಗಳದು ಇದರಿಂದ ಚಾಲೂ ಮಾಡ್ತಿದ್ದೀವಿ ನಾವು. 2010ರಾಗ 2ನೇ ತೀರ್ಪು ಬಂತು, ಬ್ರಿಜೇಶ್ ಕುಮಾರ್ ತೀರ್ಪು, ಕೃಷ್ಣ ನ್ಯಾಯಾಧಿಕರಣ 2ನೇ ತೀರ್ಪು. 13ರಾಗ ಅದು ಸ್ಪಷ್ಟೀಕರಣ ಅರ್ಜಿ ಮಾಡಿ ಅದು ಅಂತಿಕೊಂಡಿತು. 2010ರಾಗ ನಮಗೆ ಅದು 177 TMC ಆಗಿತ್ತು. ಸ್ಪಷ್ಟೀಕರಣ ಆಗಿ ನಾವು 4 TMC ಕಡಿಮೆ ಆಗಿ 173 TMC ಆಯ್ತು. ಆ 173 TMC 43 TMC ಅಲ್ಲಿ ತುಂಗಭದ್ರಾದಾಗ ನಾವು ಈಗಾಗಲೇ ಉಪಯೋಗ ಮಾಡ್ತಿದ್ವಿ. ಅದನ್ನ ಸರಿ ಸಮಾನ ಮಾಡ್ಲಿಕ್ಕೆ ರಟಿಫಿಕೇಶನ್ ಮಾಡಕ್ ಹೋಯ್ತು. ನಮಗಿನ್ನ ಉಳಿದಿದ್ದು 130 TMC ಆಲ್ಮಟ್ಟಿ ಅಣೆಕಟ್ಟನ 519.6ರಿಂದ 524.256 ಏರಿಸಬೇಕು. ತನ್ಮೂಲಕ 100 TMC ಶೇಖರಣೆ ಮಾಡಿ 130 TMC ಅಂದ್ರೆ ಶೇಖರಣೆ ಆಗೋದು 100 TMC ಸರ್ಕ್ಯುಲೇಷನ್ದಾಗ 130 TMC ಉಪಯೋಗಿಸುವಂತ. ನಾ ಮಂತ್ರಿ ಆದ್ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ದೇವರ ಆಶೀರ್ವಾದ, ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದ, ನನ್ನ ತಂದೆಯವರ ಆಶೀರ್ವಾದ, ಎಲ್ಲ ಪೂಜ್ಯರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ಅವಾಗ ನಮ್ಮ ಮಂತ್ರಿ ಆದ್, ನೀರಾವರಿ ಮಂತ್ರಿ. ಮತ್ ನೀರಾವರಿ ಮಂತ್ರಿ ಆದ್ಮೇಲೆ ಆಶಯ ಬಹಳ ದೊಡ್ಡದು ಎಲ್ಲರದು. ಸಿದ್ದೇಶ್ವರಪ್ಪಗಳು ನನ್ನ ಕರೆಸಿದ್ರು. ಆದ್ರೆ ಆಗಲೊಂದು ನೀವು ಶಿಕ್ಷಣಪ್ಪಗಳದ ಈಗಲ್ರಿ ನಾನು ಹೇಳಿದ್ದು. 25 ವರ್ಷ ಇಲ್ಲೇ ನಮ್ಮ ತಿಕೋಟ ಕಾಲೇಜ್ ಗ್ರೌಂಡ್ನಾಗ. ಅವಾಗ ನಾ 2ನೇ ಸಲ ಎಂಬಲ್, ಇನ್ನ ನಮ್ಗೆ ನೀರಾವರಿ ಅಂತ ಇರಲಿಲ್ಲ. ಮಾತನಾಡುತ್ತ ಹೇಳಿದ್ರು ಅವರು, ಎಂ ಬಿ ಪಟ್ರ ದೇವ್ರು ಒಳ್ಳೆ ಭೂಮಿ ಕೊಟ್ಟನ, ಒಳ್ಳೆ ಬಿಸಿಲು ಕೊಟ್ಟನಂದ್ರು. ನಾವು ನೀವೇನಂತೀವಿ, ಒಳ್ಳೆ ಕೆಟ್ಟ ಬಿಸಿಲು ಅಂತೀವಿ ನಾವು, ಬಿಜಾಪುರ ಕೆಟ್ಟ ಬಿಸಿಲು ಅಂತೀವಿ. ಒಳ್ಳೆ ಬಿಸಿಲು ಕೊಟ್ಟನ. ಆ ಭೂಮಿ ಮತ್ತು ಆ ಬಿಸಿಲಿನ ಮಧ್ಯೆ ಈ ಭೂಮಿಗೆ ಒಂದು ಪಕ್ಷಿ ನೀರು ಕೊಡ್ರಿ, ಇದು ಅಮೆರಿಕಾದ ಕ್ಯಾಲಿಫೋರ್ನಿಯಾ ನೀರಿಸ್ತದ ಅಂತ. ಯಾಕಂದ್ರೆ ಅಮೆರಿಕಾದ ಕ್ಯಾಲಿಫೋರ್ನಿಯಾದಾಗ ನೀವು ನಾಪಾ ವ್ಯಾಲಿ ಅದು ನೋಡಿ ನಾವು ಹೋಗಿದ್ದೀನಿ. ಅದೆಲ್ಲ ದ್ರಾಕ್ಷಿ ಹಣ್ಣ ಎಲ್ಲ ಬೆಳೆಯುವಂತದ್ದು. ಇವತ್ತು ಅಲ್ಲಿ ಬರಗಾಲ ಐತಿ, ಆ ಮಾತು ಬೇರೆ. ಇವತ್ತಿಗೆ ನೀರಿಲ್ಲ ಅಲ್ಲಿ. ಅವರು ಆ ಮಾತನ್ನ ಹೇಳಿದ್ರು. ನಮಗೆ ಸಂಕಷ್ಟ ಅಲ್ಲ ಅದು. ಈಗ ನಾನು ನೀರಾವರಿ ಮಂತ್ರಿ ಆದ್ಮೇಲೆ ನಾನು ಕರೆಸಿದ್ರು. ಕರೆಸ್ಮೇಲೆ ಬಹುಶಃ ಯಾರು ಸ್ವಾಮಿಗಳು ಇವ್ರು ಹೇಳಲ್ಲ. ಏನ್ ಹೇಳಿದ್ರ ಬೋಳ ನನಗ, ಎಂ ಬಿ ಪಾಲ್ರ ನಮ್ ಜನಕ್ಕೆ ಬಹಳ ಸಂತೋಷ ಆಗೈತಿ, ನೀವು ನೀರಾವರಿ ಮಂತ್ರಿ ಆಗಿದ್ದು. ನಮಗ ಜನರಿಗೆ ನಿಮ್ಮ ಮೇಲೆ ಬಹಳ ಆಶೆ ಅದ, ನೀರ್ ಬೇಕು. ಅದಕ್ಕೆ ಒಂದ್ ಸ್ವಲ್ಪ ಕೆಲವೊಂದು ಮಾತುಗಳು ನಿಮ್ಗೆ ಹೇಳ್ತೀನಿ, ನೋಡ್ರಿ ಅದನ್ನ. ಅವರಂದು ಕೂಡ ಹಿಂಗ ಯಾರ ಮ್ಯಾಗೂ ನೋಡ್ರಿ ಒಂದ್ ಸ್ವಲ್ಪ ಅದನ್ನ ಮಾಡ್ರಿ. ಒಂದೇದು, ಬಹಳ ಮಂದಿ ನಿಮ್ ಸನ್ಮಾನ ಕರೀತಾರೆ, ನಮ್ಮ ಸ್ವಾಮಿಗಳು ಒಳಗೊಂಡು ಅಂತ ಹೇಳಿದ್ರು. ನಾನ್ ಮುಂದಾಡಿ ಸುಧಾರಿಸ್ಕೊಂಡು ನಾನು ಒಳಗೊಂಡು ತಂದು ಹೊಳ್ಕೊಂಡ್ರು. ಯಾವುದು ಸನ್ಮಾನ ಸ್ವೀಕಾರ ಮಾಡಬೇಡ್ರಿ, ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರಿ, ಧಾರ್ಮಿಕ ಕಾರ್ಯಕ್ರಮಗಳಾಗ್ಲಿ, ಸನ್ಮಾನ ಕಾರ್ಯಕ್ರಮ. ಒಂದೇದ್ದು. ಎರಡನೇದು, ನಿಮ್ಮ ಮತಕ್ಷೇತ್ರದಾಗ
ಮದುವೆ ನಾಟಕ 108 ಎಲ್ಲ ಕಾರ್ಯಕ್ರಮಗಳು ಇರ್ತಾವ. ಯಾವುದಕ್ಕೂ ಹೋಗ್ಬೇಡ. ಪರಿಣಾಮ ಬೇಕಾದಾಗ್ಲಿ ಅಂದ್ರೆ ಪರಿಣಾಮ ಬೇಕಾದಾಗ್ಲಿ ಅಂದ್ರೆ ಅರ್ಥ ಮಾಡ್ಕೊಡ್ರಿ. ಅಂದ್ರೆ ನಾಳೆ ನಿಮ್ಮನ್ನ ಇವ್ರೇನು ಹಗರಿಲ್ರಿ ನಮ್ಮ ಮತಕ್ಷೇತ್ರ ಮಂದಿ ಹೇಳ್ತೀನಿ. ಅದ್ರ ನೀವು ಬಾತ್ ತಿಳ್ಕೊಂಬಿಟ್ರಿ. ಮೂರನೇದಾಗಿ ನಿಮ್ ಬೇಡಿ ಸಂಸ್ಥೆ ನಾ ಅಧ್ಯಕ್ಷ ಇದ್ನಲ್ಲ GK ಪಾಲ್ರಿ ಹೇಳ್ಬಿಡ್ರಿ, ಅವ್ರದ ಮುಗ್ಬಾಸ್ಲಿ ಬೇಡಿ ಸಂಸ್ಥೆ ಬಗ್ಗೆ ಚಿಂತೆ ಮಾಡ್ಬೇಡಿ. 4ನೇದು ನಿಮ್ಮ ಮನ್ಯಾಗ ಒಂದ್ ಸ್ವಲ್ಪ ಹೇಳ್ಕೊಡ್ರಿ, ಸ್ವಲ್ಪ ಹೆಂಡತಿ ಮಕ್ಕಳು ಸ್ವಲ್ಪ ಹೇಳ್ಕೊಡ್ರಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಇದೊಂದು 5 ವರ್ಷ ನೋಡ್ರು ಎಲ್ಲರೂ ಮನಗಂಡ ಹೋಳ್ಗಿ ಹೋಗಿ ಎಲ್ಲ 5 ವರ್ಷನ ಚಪಾತಿ ಸುಳಿ ತಿಳ್ಕೊಂಡು ಅಡ್ಯಾಡ ಉದ್ರ ಬೇಳಿ ಶೇಂಗಾ ಚಟ್ನಿ 5 ವರ್ಷ ನಂದಿದ್ರಾಗ ಗಾಡ್ಯಾಗ. ಮತ್ತ ಯಾವ ಕಾರ್ಯಕ್ರಮ ಒಪ್ಕೊಂಡಿಲ್ಲ. ಅನೇಕ ಮಂದಿ ಶಿಶಾಡಪ್ಪಗಳು ಎಲ್ಲ ಬೈದಿರ್ತಾರೆ ನಮ್ಗೆಲ್ಲ. ಯಾವ ಕಾರ್ಯಕ್ರಮ ಬಂದಿಲ್ಲ. 5 ವರ್ಷ ನಾವು ಫುಲ್ ಫ್ಲೈಶ್ ಮಾಡಿದೆವು. ಮುಂಜಾನೆ ಕಾಫಿ ಬೋರ್ಡ್ನಾಗ ಹಾಕ್ಬೇಕು. ಬಟ್ ನಮ್ದು ಅಟ್ಟ ಅಲ್ಲ, ಬಿಜಾಪುರ ಜಿಲ್ಲೆದಲ್ಲ. ಇವತ್ತು ಅಪರ ಭದ್ರ ಯೋಜನೆ ಕೂಡ ಅದು ಅಜ್ಜಂಪುರ ಟನಲ್ ನಿಂತಿತ್ತು. ಅದು 30-40 ವರ್ಷದಿಂದ. ನಾನು ಜಯಪ್ರಕಾಶ್ ಹೆಗಡೆ MP ಆಗಿದ್ದು ಚಿಕ್ಕಮಗಳೂರು. ಅಲ್ಲಿ ನಿಮ್ಮ ಅಜ್ಜಂಪುರ ಅಂದ್ರೆ ಚಿಕ್ಕಮಗಳೂರು ಮತಕ್ಷೇತ್ರ ಬರ್ತಿತ್ತು. ಅಲ್ಲಿ ನಾನು 1 ವಾರ ಕೂತ ಅಲ್ಲಿ ಒಬ್ಬ ಹೋರಾಟ ಸಮಿತಿ ರೀ. ನಮ್ಮೊಬ್ಬ ಜೈ ಅಲ್ಲಿ ಲೀಡರ್ ಆಗಿಬಿಟ್ಟಿದ್ದ. ನೀರಾವರಿ ಹೋದ್ರಾಗ ಒಬ್ಬ ಜೂನಿಯರ್ ಇಂಜಿನಿಯರ್ ರಾಜ್ಕುಮಾರ್ ಅಂತೇಳಿ ಅವ ನೇತೃತ್ವ ವಹಿಸ್ಕೊಂಡ್ಬಿಟ್ಟಿದ್ದ. ಅಜ್ಜಂಪುರದ ಜಗಳ ಏನಂದ್ರ ಅಪ್ಪರ್ ಭದ್ರಾದಾಗ ಅಲ್ಲಿ ಕೂಡ ಸುಮಾರು 24 TMC ಹೋಗ್ತಿರ್ತದ ರಸ್ತೆ. ನಮ್ಮ ಮುಂದೆ ನೀರಾಗ ಹೋಗ್ತ ಸಾಹೇಬ್ರ ನಾವ್ ನೋಡ್ಕೊತ್ಕೊಂಡಿರ್ಬೇಕನ್ರಿ ಆ ಟನಲ್ದಾಗ ಅಂತ ಬೇರೆ ಕಡೆ ನೀರು ಹೋಗತಿ ನಮಗಿಲ್ಲಲ್ಲ ಅಂತ ಸತ್ಯ ಐತಿ. ಮುಂದವ್ರಿಗೊಂದು 1200 ಕೋಟಿ ರೂಪಾಯಿ ಕೊಟ್ಟು ಒಂದು ಇದು ಮಾಡಿ ನಿಮ್ಮ MLA ಇದೆ ಶ್ರೀನಿವಾಸ್ MLA ಮಾಡಿಕೊಟ್ಟಾಗ ಅಲೋ ಮಾಡಿದ್ರು. ಅಜ್ಜಂಪುರ ಟನಲ್ SN ಶಂಕರ್ ಕನ್ಸ್ಟ್ರಕ್ಷನ್ ಒಳ್ಳೆ ಕಾಂಟ್ರಾಕ್ಟರ್. ಅವರು ಆ ಟನಲ್ ಬೋರಿಂಗ್ ಮಷಿನ್ 7.5 ಕಿಲೋಮೀಟರ್ ಅದು. ಆ ಟನಲ್ ಬೋರಿಂಗ್ ಮಷಿನ್ ಏನಿರ್ತೈತೆ ಅಂದ್ರ ಹಾರ್ಡ್ ರಾಕ್ ಇದ್ದಾಗ ಫಾಸ್ಟ್ ಹೋಗತ್ರಿ, ಕಲ್ಲಿದ್ದಾಗ ಜೋರ್ ಹೋಗತಿ, ಮಣ್ಣು ಬಂದಾಗ ಸ್ಲೋ ಆಕತಿ. ಯಾಕಂದ್ರೆ ಕುಸಿದು ಬೀಳಕ್ ಸ್ಟಾರ್ಟ್ ಆಕತಿ. 6 ಕಿಲೋಮೀಟರ್ ನಾನು ಹೋಗಿದಾಗ ನಾವು ವಾಣಿ ಉಲ್ಲಾಸಕ್ಕೆ ನೀರು ಹರಿಸ್ಬೇಕಾಗಿತ್ತು. ನನಗೆ ಚಿತ್ರದುರ್ಗದ ಒಂದು ಕನಸು ಇತ್ತು. ಸುಮಾರು 400 ಕೆರೆ ಇತ್ತು ತುಂಬುವಂತದ್ದು. ಅದ 6 ಕಿಲೋಮೀಟರ್ ಆದ್ಮೇಲೆ ಕಡೆ 1-1.5 ಕಿಲೋಮೀಟರ್ಗೆ ಮಣ್ಣು ಬತ್ತು. ಅದು ಮುಂದ ಪ್ರಕಾಶ್ ಕೊಂಡು ಹೋದ್ ಸಾಗಿ ಮುಂದಾಗಿ ಯಡಿಯೂರಪ್ಪನವ್ರು ಬಂದ ಇದಕ್ಕೆ ಬಟನ್ ಒತ್ತಿ ನಿಮ್ಮ ವಾಣಿ ಉಲ್ಲಾಸಕ್ಕೆ ನೀರು ಆಯ್ತು. ಇನ್ನೂ ತನ ಆ ಕೆರೆಗೆ ನೀರು ಕುಡ್ದಾಗಿಲ್ಲ. ಒಂದ್ ವೇಳೆ ಚಿತ್ರದುರ್ಗದಾಗ ಅದೊಂದು ಬೇಕಾದಷ್ಟು ನೀರು ಐತೆ ಪರ್ವತ. ಆ ನೀರು 400 ಕೆರೆ ಕೊಟ್ರೆ ಅವತ್ತು ಚಿತ್ರದುರ್ಗದ್ರು ನಮ್ಮ ಬಿಜಾಪುರ ಜಿಲ್ಲೆ ತರ ಆಕತಿ. ಮತ್ತ ನಾವು ಉತ್ತರ ಕರ್ನಾಟಕದವ್ರು ಯಾವಾಗ್ಲೂ ನಾವು ಭೇದ ಭಾವ ಮಾಡಂಗಿಲ್ಲ. ಕೃಷ್ಣ ಮತ್ತು ಕಾವೇರಿ ನಮ್ಗೆ ಎರಡು ಕಂಡಿದ್ದೇನೆ. ಇವತ್ತು ಕಾವೇರಿಗೆ ಏನಾದ್ರು ನ್ಯಾಯ ಸಿಗಬೇಕಾಗಿದ್ದು ಹೆಮ್ಮೆ ಅಂತ ಹೇಳ್ತೇನೆ. ಮಾದೇಗೌಡರು ಒಂದ್ಸಲ ನಮ್ಗೆ ಬೈದಿದ್ರು, ಅಂತರ್ಜಲ ವಿವಾದ ನಾವು ನೀರು ಬಿಡ್ಬೇಕಾಗಿದ್ದು ಸುಪ್ರೀಂ ಕೋರ್ಟ್ ವಿರುದ್ಧ ಆಗ್ತಾವ ನಮಗೆ ಅಂತೇಳಿ. ಕೋರ್ಟ್ಗೆ ಎಷ್ಟೋ ಸಲ ನಿಮಗೂ ಸರಿ ಅನ್ಸಂಗಿಲ್ಲ, ನಾವು ಅಲ್ಲಿ ಕೂತವ್ರನ್ನ ಮಾಡ್ತೀವಿ. ಯಾಕಂದ್ರೆ ಕೋರ್ಟ್ಗೆ ಅವ್ರಿಗೆ ನಾವು ಸ್ವಲ್ಪ ಸಹಾನುಭೂತಿಯಿಂದ ಇರ್ಬೇಕು. ಇದಕ್ಕೆ ನಾವು ವಯೋಲೇಟರ್ ಅಪ್ಪ ಅಂತಂದ್ರೆ ಅದೊಂದು ಕೋರ್ಟ್ ನಮ್ಗ ಬೇರೆ ರೀತಿಯಿಂದ ನೋಡ್ತಿರ್ತಾರೆ. ನಿಮ್ ಹೋರಾಟ ನೀವು ಮಾಡ್ತಿರ್ತೀರಿ, ನಮ್ ತಿಳಿದು ನಾವು ಮಾಡ್ಬೇಕಾಗ್ತದೆ. ಅಲ್ಲಿ ನೀವು ಬಿಟ್ಟದಕ್ಕೆ ಕಂಡಪಟ್ಟಿ ಬೈದಿದ್ರು ನನಗೆ. ಬಹುಶಃ ಆ ಕಾವೇರಿ ತೀರ್ಪು ಬರ್ಬೇಕಾದ್ರ 1 ತಿಂಗಳು ನಾನು ನಾರಿಮನ್ನವ್ರ ಮನೆಗೆ ಕೂತಿದ್ವಿ. ನಾನು, ನಮ್ಮ ರಾಕೇಶ್ ಸಿಂಗ್ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು, ಅವಾಗ ಅರವಿಂದ್ ಜಾಧವ್ ಚೀಫ್ ಸೆಕ್ರೆಟರಿ ಇದ್ರು. ಅವ್ರು ನಮಗೆ ಮುಂಚೆ ಹೆಂಗ ಶಾಲೆಯಾಗ ನಾವು ಸರಿಯಾಗಿ ಶಾಲೆ ಮೊದಲಾಗಿ ಶಾಲಿನೂ ಚೆನ್ನಾಗಿ ಕಲ್ತೀವಿ. 6 ವರ್ಷ ಫೇಲ್ ಆಗಿವಿ ಇಂಜಿನಿಯರಿಂಗ್ನಾಗ. 4 ವರ್ಷದಿಂದ 6 ವರ್ಷ ಆಗೈತಿ. ಅವ್ರ ದಿನ ಕೂತೀವಿ. ನೀವು ನೋಟ್ ಮಿನಿಸ್ಟರ್ ನೋಟ್ ಡೌನ್ ಅನ್ನೋರು ಬರ್ಕೋನವ್ರು ಅಂತ ಒಬ್ಬ ಶಿಸ್ತಿನ ಒಬ್ಬ ಶ್ರೇಷ್ಠ ವಕೀಲರು. ಅಂತ ಏನಾಯ್ತು, ನಾರಿಮನ್ ಪಿ ಸಲುವಾಗಿ ನಮ್ಮ ಅಂದು 3 ಮಂದಿ ನಮ್ಮ ನಾಯಕರು ನಾರಿಮನ್ ಪಿ ಬಗ್ಗೆ ಮಾತಾಡ್ಬಿಟ್ರು. 5 ಲಕ್ಷ ರೂಪಾಯಿ ಫೀ ಕೊಡ್ತೀವಿ ಅಂತ ಹೇಳಿ. ನಾಳೆ ಕಾವೇರಿ ಫೈನಲ್ ಆರ್ಗ್ಯುಮೆಂಟ್ ಇವ್ರು ಮಾತಾಡ್ಬಿಟ್ರು. ನಾರಿಮನ್ ಫೈಲ್ ತಗೊಂಡು ಹೋಗದ್ಬಿಟ್ರು. ತಗೊಂಡು ನಡಿ ಹೋಗಿರ್ತ ಮಿನಿಸ್ಟರ್ ಹೋಗ್ಯಾರ. ಎಷ್ಟು ನೀವು ಫೀ ಕೊಟ್ಟಿ ನಿಮ್ಮ ರಾಜ್ಯ ಕ್ಯಾಲ್ಕುಲೇಟ್ ಮಾಡಕ್ ನಮ್ಮವ್ರಿಗೂ ಹೇಳಿನಿ, ನಿಮ್ಮವ್ರಿಗೂ ಹೇಳ್ರಿ. ನಿಮ್ದು ಏನು ಫೀ ಕೊಟ್ಟಿಲ್ಲ ನಿಮ್ಗೆ 25 ವರ್ಷ ಎಲ್ಲಾನು ವಾಪಸ್ ನಿಮ್ಗೆ ಕೊಡ್ತೀನಿ, ತಗೊಂಡು ಹೋಗ್ರಿ, ನನ್ ಕಡೆ ಬರಾಕ್ ಹೋಗ್ರಿ. ನಮ್ಮ ಮುಖ್ಯಮಂತ್ರಿಗಳು ಗೊತ್ತಾದ್ಮೇಲೆ ಅವ್ರೇನ್ ಮಾಡಿದ್ರು, ಜಾರ್ಜ್ ಅವ್ರನ್ನ ಮತ್ತು ಗೋವಿಂದರಾಜು ಮತ್ತು ಇನ್ನೊಬ್ರು ನಮ್ಮ ಪೊನ್ನಣ್ಣ ಎಲ್ಲರನ್ನು ಕೊಟ್ಟು ಕಳಿಸಿ ಆ ಫೈಲ್ MP ಪಾಲ್ ಕಳಿಸ್ಕೊಂಡು ಹೋಗಿ ಮತ್ತೇನ್ ಮಾಡೋದು, ಹೋಗಿ ಅಲ್ಲಿ ಕಪಿಲ್ ಸಿಬಲ್ ಅವ್ರು ಕೊಡ್ರಿ ಅಂತ.
ನಾ ಏನು ಫೈಲ್ ಕೊಡಲಿಲ್ಲ. ನಾರಿಮನ್ನೂರ್ ಕಡೆ ಸಂಜೆಗೆ ಹೋದೆ, ಬೈಸ್ಕೊಂಡ್ ಮದ್ದು ಮುಂಜಾನೆ ನಶಿಕ್ನಾಗ ಮತ್ತೆ ಹೋದೆ. ಅವತ್ತು ಮಾಧ್ಯಮದವರು ಪಾಪ ನನಗೆ ಭಾಳ ಸಪೋರ್ಟಿಂಗ್ ಇದ್ರು, ಪಟ್ರ ಬಿಡಬೇಡ್ರಿ ಅಂತ. 25 ವರ್ಷ ಡೀಲ್ ಮಾಡ್ಯಾರ. ಲಾಸ್ಟ್ ದಿವಸ ಬಂದು ಕಪಿಲ್ ಸಿಬಲ್ ಅವ್ರು ಏನ್ ಮಾಡೋಂಗದ, ಕಪಿಲ್ ಸಿಬಲ್ ಶ್ರೇಷ್ಠ ವಕೀಲರು, ಗೊತ್ತಿರ್ಬೇಕಲ್ಲ ಏನೇನಾಗಿದಾವ ಅಂತೇಳಿ. ಅದಾದ್ಮೇಲೆ ಹೋಗಿ ಮುಂಜಾನೆ ಕಾಲ್ ಮೂಸಾರಿ ಇವತ್ತು ನೀವು ಬರ್ಲಿಲ್ಲ ಅಂದ್ರ ಅವಾಗ ಅವ್ರು ನನಗೆ ಹೇಳಿದ್ರು, ಪೀಪಲ್ ಕ್ವಶನ್ ಮೈ ಇಂಟಿಗ್ರಿಟಿ, ಮೈ ಕ್ಯಾರೆಕ್ಟರ್, ನನ್ನ ಚಾರಿತ್ರ್ಯ ಒಂದು ಪ್ರಶ್ನೆ ಮಾಡ್ತೀನಿ, 5 ಲಕ್ಷ ರೂಪಾಯಿ ಅಂತ ಹೇಳಿ ಅವ್ರು 25 ಲಕ್ಷ ರೂಪಾಯಿ ಫೀ ತಗೋತಿದ್ರು. ಅವಾಗ ಇದೇ ಅಡ್ವೊಕೇಟ್ ಜನರಲ್ ಶಶಿಕಾಂತ್ ಶೆಟ್ಟಿ ಅವರು ಕ್ರೀಡಾಯಿಗೆ ಈ ಬೆಂಗಳೂರು ಬಿಲ್ಡರ್ಸ್ ಅಸೋಸಿಯೇಷನ್ ಬಂದಿದ್ದಾರೆ. ಅವರು ನನ್ನ ಮುಂದೆ 25 ಲಕ್ಷ ಫೀ ಕೊಟ್ಟೋದ್ರು, ನಾವು 5 ಲಕ್ಷ ಕೊಡ್ತಿದ್ವಿ. ಆದ್ರೆ ನಮ್ಮ ಇಬ್ಬರು 3 ಮಂದಿ ನಾಯಕರಿಗೆ ಗೊತ್ತಿರಲಿಲ್ಲ. ಸುಪ್ರೀಂ ಕೋರ್ಟ್ ಬೆಂಚ್ ಕನ್ವಿನ್ಸ್ ಆದರು. ಹೇಳ್ತಾ ಇದ್ರು, ಅವ್ರು ಹೇಳಿದ್ರು, ಮೈ ಲಾರ್ಡ್ಶಿಪ್, ಎಸ್ ದೇ ಆರ್ ಕರೆಕ್ಟ್, ಆಲ್ ಮೈ ಕಲೀಗ್ ಕೌನ್ಸಿಲ್ಸ್ ಆರ್ ಕರೆಕ್ಟ್, ಸೀನಿಯರ್ ಕೌನ್ಸಿಲ್ಸ್ ಆರ್ ಕರೆಕ್ಟ್. ಅವ್ರು ಹೇಳಿದ ಸತ್ಯ ಅದ. 2-3 ಭಾಗ ಬೆಂಗಳೂರು ಕಾವೇರಿ ಬೇಸಿಂದ ಬರೋದಿಲ್ಲ, ಮತ್ತೇನದ ಅಂತ ಹೇಳಿ. ಆದ್ರೆ ಒಂದು ದೃಷ್ಟಾಂತ ಕೊಡ್ತೀನಿ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಂದಕ್ಕೆ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಪ್ರೈಮ್ ಮಿನಿಸ್ಟರ್ ಆಗಿದಾಗ ತೆಲುಗು ಗಂಗಾ ಪ್ರಾಜೆಕ್ಟ್ನಾಗ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್ 5 TMC 15 TMC ಅನ್ನ ಮದ್ರಾಸ್, ಹಿಂದಿನ ಚೆನ್ನೈ ಅಂದಿನ ಮದ್ರಾಸ್ಗೆ ಮಾನವೀಯತೆ ಆಧಾರ ಮೇಲೆ ನಾವು ಕೊಟ್ಟಿದೀವಿ. ತಗೊಳ್ಳೋರ್ತಿಗೆ ಇವ್ರಿಗೆ ಪ್ರಾಬ್ಲಮ್ ಇರಲಿಲ್ಲ. ಅವಾಗ ಈಗ ಕೊಡ್ಬೇಕಂದ್ರೆ ಇವ್ರ ಪ್ರಾಬ್ಲಮ್ ಆಯ್ತಂದ ಇಮಿಡಿಯೇಟ್ಲಿ ಅಂತ ಗೊತ್ತಾಯ್ತಲ್ಲ ನಂಗೆ. ತೆಲುಗು ಗಂಗಾ ಪ್ರಾಜೆಕ್ಟ್ನಾಗ ನಾವು 5 TMC ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ 15 TMC ಮದ್ರಾಸ್ ಕೊಟ್ಟಿಟ್ಟು ಕುಡಿ ನೀರಿನ ಸಲುವಾಗಿ. ಇಂದಿರಾ ಗಾಂಧಿ ಅವರು ಮಧ್ಯಸ್ಥಿಕೆ ವಹಿಸ್ಕೊಂಡು ಅವ್ರು ಹೇಳಿದ್ರು, ದೆನ್ ವಿ ಆರ್ ನಾಟ್ ಬಿಫೋರ್ ದ ಕೋರ್ಟ್. ಅವತ್ತು ನಾವು ಕೋರ್ಟ್ ಮುಂದೆ ಇರಲಿಲ್ಲ, ಮಾನವೀಯತೆ ಇದನ್ನು ಕೊಟ್ಟಿವಿ. ಅವಾಗ ಇವ್ರು ತಗೊಂಡಾಗ ಔಟ್ ಆಫ್ ಬೇಸಿನ್ ಇತ್ತು, ಕೃಷ್ಣ ಬೇಸಿನ್ದಾಗ ಇರ್ಲಿಲ್ಲ. ಈಗ ನಮ್ಗೆ ಕೊಡ್ಬೇಕಂದ್ರೆ ಇವ್ರು ಆರ್ಗ್ಯುಮೆಂಟ್ ಮಾಡ್ತಾರ ಅಂತ. ಇಮಿಡಿಯೇಟ್ಲಿ ಜಡ್ಜ್ 4.75 ಮಲ್ಟಿಪ್ಲಿಕೇಶನ್ ಬಂದು ಏನ್ ಬರ್ತದೆ ಗೊತ್ತಾ, 5 ಪಟ್ಟನ್ನು 30 TMC ಒಂದು, 14.5 TMC ಒಂದು, 44 TMCದಿಂದ ನಮ್ಮ ಅದು ಮತ್ತು ವ್ಯರ್ಥವಾಗಿ ಹರ್ತವು ಅಂತ ಮೇಕೆದಾಟು ಯೋಜನೆಗೆ ನಾ ಅರ್ಜಿ ಕೊಟ್ಟೆ. ಅವಾಗ ಇತಿಹಾಸ ನೀವು ಹೋರಾಟಗಾರ. ಇಲ್ಲಿ ಜಡ್ಜ್ಮೆಂಟ್ ಆಯ್ತು. ನಮ್ಗ 2ನೇ ಬ್ರಿಜೇಶ್ ಕುಮಾರ್ ತೀರ್ಪಿನಾಗ ನಮ್ಗೆ ನ್ಯಾಯ ಸಿಕ್ತು. ಆ ನ್ಯಾಯ ಸಿಕ್ಕ ಮೇಲೆ ನಮ್ಗೆ 130 TMC 87 TMC ನಮ್ಗೆ ಸಿಕ್ಕಾರು. ಮುಳವಾಡ, ಚಿಮ್ಮಲ್ಗಿ, ಗುತ್ತಿ, ಬಸವಣ್ಣ. ಮತ್ ನಮ್ದೊಂದು ಸ್ವಲ್ಪ ಸ್ವಾರ್ಥ ಆತ್ನ ನೀರಾವರಿ ಮಂತ್ರಿ ಆದ್ನಾಗ ಈಗ ತುಮಚಿ ಬೋರೇಶ್ವರ 6.8 ಹಂಗೆ ಉಳಿತಾಯ ಕೂಡ ಒಂದು 100 TMC ಮಾಡಿದ್ರು. ಎಲ್ಲರೂ ತಮ್ಮ ಮಾಡ್ಕೊಂಡಿದ್ದಾರೆ. ಇವರು ಯಾರು ಇವರು ಹೋಗಿ ಹೋರಾಟ ಮಾಡಿದ ಗಿರಾಕಿ ಅಲ್ಲಿ ಮಾದಾಯ ಕೆಲಸ ಮಾಡಿದ್ರೆ ಗೊತ್ತಲ್ರು ಗಟ್ರಿ 2,000 ದಿವಸ 2,000 ದಿವಸ ಎಷ್ಟು ನೀರಿನ ಸಲುವಾಗಿ 7.5 TMC 7.6 TMC. ಹುಬ್ಳಿ ಧಾರವಾಡ ಮೊದಲು 3 ಕುಡಿ ನೀರಿನ ಯೋಜನೆ ಅದು. ಕಡೆಗೆ ಸಿಕ್ಕಿದಟ್ಟವ್ರಿಗ 3.8 TMC ನೀರು ಏನ್ರಿ, 3.8. ಇವ್ರಿಗೆ ಎಷ್ಟು ಸಿಕ್ಕದ್ರಿ 6.8 TMC ನೀರು. ಅದು 5 ಜಿಲ್ಲೆ ನಡಬರ್ಕ್ ನಿಮಗೆ. ಅವ್ರದ್ದು 5 ಜಿಲ್ಲೆ ನಡಬರ್ಕ್ ಮಾದಾಯಿದಾಗ. ಇವ್ರದೆಟ್ಟು 6.8 TMC ಬರೇ ತಿಕೋಟ ಒಂದು ತಾಲೂಕಾ, ಸಾವಳಿಗೆ ಒಂದು ತಾಲೂಕಾ. 1,33,000 ಎಕರೆ, 3,600 ಕೋಟಿ ರೂಪಾಯಿ. ಮತ್ತು ಇವ್ರು ಮುಳವಾಡದಾಗ ಬರಂಗಿಲ್ಲ, ಚಿಂಬಲ್ಗೆ ಬರಂಗಿಲ್ಲ. 640ಕ್ಕಿಂತ ಮ್ಯಾಲಿಂದ ಇದು ಗುಡ್ಡಿದ್ದು ಕನ್ನಮಡಿ ಅಂದ್ರ ಈ ಬಿಜಾಪುರ ಜಿಲ್ಲೆ ತುತ್ತೂರಿ. ಅದು ದರಿದೇವ್ರ ಗುಡಿ ಏನೈತಲ್ಲ, ಅದು ಶಿಖರ ಗುಡ್ಡದ 680 ಎಷ್ಟು ಬರ್ತದೆ ಸಮಾಜ 683 640ಕ್ಕೆ ಮುಗಿದ್ರು ನಮ್ದು. ಮೂಲತಃ 560 590 ಎಸ್ಕೆ ಪಡ್ರಿದಾಗ ನಿಮ್ದು ಬರ್ತಿದ್ದಿಲ್ಲ ಅವಾಗ. ನಾ 640 ನಾ ಡಿಸಿಷನ್ ತಗೊಂಡಿ. 1.5 ಲಕ್ಷ ಎಕರೆ ಜಾಸ್ತಿ ಆದ್ಮೇಲೆ ಬಬಲೇಶ್ವರ ತಾಲೂಕಾ ಮತ್ತು ಬಾಗೇವಾಡಿ ತಾಲೂಕಿಗೆಲ್ಲ ಬಂದು ಆಯ್ತು. ಈಗ ನಾ ನೀರಾವರಿ ಮಂತ್ರಿ ಆಗ್ಯಾರ. ಗೆಜೆಟ್ ನೋಟಿಫಿಕೇಶನ್ ಆಯ್ತು, ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ, ಇವತ್ತಿಗೂ ಆಗಿಲ್ಲ. ಅದಕ್ಕೂ ಕಾರಣ ಬೇಡ, ನಾ ಈ ವೇದಿಕೆ ಮೇಲೆ ಹೇಳಂಗಿಲ್ಲ, ನಿಮ್ಗೂ ಅರ್ಥ ಆಗಂಗಿಲ್ಲ ಅದು. ಆದ್ರೆ ನಾವು ವಿಚಾರ ಮಾಡಿದ್ನಿ, ಇದು ಏನಾದ್ರು ಮಾಡೋದು. ನಂಗೆ ನಮ್ಮ ಪ್ರೊಫೆಸರ್ ಹುಗ್ಗಿ ಅವ್ರು ಅದಾರಲ್ಲ, ನೆನೆಸ್ಬೇಕು ನಾನು. ಇವತ್ತು ನಾ ನೀರಾವರಿ ಮಾಡಾಕಿದ ಕಾರಣ ಅಂದ್ರೆ ಪ್ರೊಫೆಸರ್ ಹುಗ್ಗಿ ಅವ್ರು ನಮ್ಮ BLD ಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್. ಅವಾಗ ಪ್ರೊಫೆಸರ್ ಇದ್ರಿ, ನಾ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ ಆಗಿದ್ದಿಲ್ಲ. ಈ ಕೆರೆ ತುಂಬು ಯೋಜನೆಗೆ 2004ರಾಗ ಅವ್ರು ನರ್ಮದಾ ಮಾಹಿ ಪ್ರಾಜೆಕ್ಟ್ ನಲ್ಲಿ IIT ಮುಂಬೈದಾಗ ಆ ಪ್ರಾಜೆಕ್ಟ್ ನಲ್ಲಿ ರಿಸರ್ಚ್ ಮಾಡಿ PhD ಮಾಡ್ತಿದ್ರು. ಅವ್ರು ಒಂದ್ ದಿವಸ ಬಂದ, ಸರ್ ಏನ್ರಿ ನರ್ಮದಾ ಮಾಹಿದಾಗ 450 ಕಿಲೋಮೀಟರ್ ಒಂದು, 150 ಕಿಲೋಮೀಟರ್ 600 ಕಿಲೋಮೀಟರ್ ನೀರು ಹೋಗ್ಯಾರ. ಮತ್ ನಾವ್ ಇಲ್ಲೇ ಕೃಷ್ಣಾ ನದಿ ಮಗ್ಗಲ್ ಕಿದ್ಕೊಂಡ ನಾವ್ಯಾಕೆ ಇದನ್ನ ಇದು ಮಾಡಬಾರ್ದ್ರಿ ಅಂದು.
ನಂದೇ ಮಸ್ತರ ನಮ್ಗೆ ಗೊತ್ತೈತಿ, ಆದ್ರೆ ಇದು ಟ್ರಿಬ್ಯುನಲ್ ಅವಾರ್ಡ್ ಐತಪ್ಪ, ಏನ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ನಮ್ಗಿದು. ಅವಾಗಂತೂ ನಾನು ಟ್ರಿಬ್ಯುನಲ್ ಡಿಸಿಷನ್ ಆಗಿದ್ದಲ್ಲ, 2ನೇ ತೀರ್ಪು ಬಂದಿಲ್ಲ 2004. ಅದಕ್ಕೆ ಕೆರೆ ತುಂಬುದು ಮಾಡೋಣ ಅಂತ ಹೇಳಿ ವಿಚಾರ ಮಾಡಿದ್ವಿ. ನೀರದನ್ನ ಬಳಕೆ ಮಾಡಕ್ಕಾಗಿಲ್ಲ, ಹೊಲಕ್ಕೆ ಡೈರೆಕ್ಟ್ FIC ಮಾಡಿ ಹೊಲಕ್ಕೆ ಕೊಡಂಗಿಲ್ಲ, ಕೆರೆ ತುಂಬು ಯೋಜನೆ ಫಸ್ಟ್ ತೆಗೆದುಕೊಂಡು ಚಾಲು ಮಾಡಿದ್ವಿ. ಪಾಪ ಈಶ್ವರಪ್ಪ ಅವರು ಏನೇ ಅಂದ್ರಿ ಇವತ್ತು 2008 ಯಾರು ಧೈರ್ಯ ಮಾಡಿದ್ದಿಲ್ಲ, ಏನ್ ಕೆರೆ ತುಂಬೋದು, ಈಶ್ವರಪ್ಪ ಅಂದೇ ಮಾಡಿ ಹೊಡ್ರಿ ಗಡಿ ಅಂದ್ರು. ಇತ್ತದ್ ನೆನ್ಸ್ಬೇಕು, ಮಾಡಿದೀವಿ. ಈಶ್ವರಪ್ಪ ಬಂದ್ಮೇಲೆ ಚಾಲು ಮಾಡಿದೀವಿ. ಆ ಕಾಂಟ್ರಾಕ್ಟರ್ ಸುಮಾರು ಸಿಕ್ಕ, ಅವ ಒಂದು ಪೈಪ್ ಹಿಂಗ್ ಹಾಕಿದ, ಒಂದು ಪೈಪ್ ಹಾಕ ಕೆರೆ ತುಂಬುದು ಯೋಜನೆ ಅದು ಭಾಗಶಃ ಇದು ಆಯ್ತು. ನಮಗ್ ಪೆಟ್ಟು ಬೀತಿ ಇಲೆಕ್ಷನ್ದಾಗ ಮಾತಾಡಿದ್ರು ಮಂದಿ ಮುಂದೆ. ಅದ ನಂತರ ನಮ್ಮ ಯೋಗೇಶ್ವರ ಅವ್ರ ಕಾರ್ಯಕ್ರಮ ಚನ್ನಪಟ್ಟಣದಾಗ ಆಯ್ತು, ಸಕ್ಸಸ್ಫುಲ್ ಆಯ್ತು. ಇವತ್ತು 6,000 ಕೆರೆ ತುಂಬಾಕ ರಾಜ್ಯದಾಗ ಕೆರೆ ತುಂಬು ಯೋಜನೆ ಪರಿಕಲ್ಪನೆ ಬಂದಿದ್ದೆ ಆ ಪ್ರೊಫೆಸರ್ ಹುಕ್ಕಿಯಿಂದ. ಅದನ್ನ ನೋಡ್ಕೊಂಡು ನಾವ್ ಅಂದ್ವಿ ಕೆರೆ ತುಂಬುದೇ ಮಾಡ್ಬಿಡೋಣ ಅಂತ ಹೇಳಿ, ಕುಡಿ ನೀರನ್ನ ತಕರಾರು ಬರಂಗಿಲ್ಲ ಅಂತ ಹೇಳಿ ಬೇರೆ ಮಾಡಿ ಗೆಜೆಟ್ ನೋಟ್ ಮೊದಲು 2 ಸ್ಥಾವರ ಇದ್ದು ನಾವು, ಇವತ್ತು 13 ಸ್ಥಾವರಗಳನ್ನ ಇವತ್ತು ಸ್ಟೇಷನ್ ಜನರೋಡ್ ಬರ್ತಾವಲ್ಲ ಪಂಪಿಂಗ್ ಸ್ಟೇಷನ್ಗಳು 13. 1,000 ಕಿಲೋಮೀಟರ್ ಮೇನ್ ಕೆನಾಲ್, 1 ಕಿಲೋಮೀಟರ್ ಮುಂದಿನವ್ರು ಗುಡಿಸಿಲ್ಲ. 14,000 ಕೋಟಿ ರೂಪಾಯಿ ಇವತ್ತು ದಿವಸ ವಿಜಯಪುರ ಜಿಲ್ಲೆ ಮುಳವಾಡ, ಚಿಮಲ್ಗಿ, ಗುತ್ತಿ ಬಸವಣ್ಣ, ಪೀರಾಪುರ, ಬೂದಿಯಾಳ, ತುಬಚಿ, ಬಬಲೇಶ್ವರ ಈ ಯೋಜನೆಗೆ 3,600 ಕೋಟಿ ರೂಪಾಯಿ ಸಹಿತ 14,000 ಕೋಟಿ ರೂಪಾಯಿ ಎಲ್ಲ ಮಾಡಿ ಎಲ್ಲಾ ಕೆರೆಗಳಿಗೆ ನೀರು ಕೊಟ್ಟು ಇವತ್ತು ಇದು ಮಾಡಿದೀವಿ. ಇವತ್ತು ಅದರ ಪ್ರಯೋಜನ ಇವತ್ತು ದಿವಸ ಇಲ್ಲಿ ಇವತ್ತು 20,000, ಈಗ 20,000 ಇದು ಸೋಮನಾಥ್ ಸಾಗರ್ ನಿಮ್ದು ಎಷ್ಟಿದು 50,000 ಇತ್ತು ನಿಮ್ದು. ತಿಕೋಟದ ಒಂದು 2 ಲಕ್ಷ ರೂಪಾಯಿ ಎಕರೆ ಇತ್ತು. ಪೂಜಾರಿ ಇವತ್ತ 20 ಲಕ್ಷ 25 ಲಕ್ಷ ಆಗ್ಯಾವ ಏನ್ರಿ ಫುಲ್ ಬನ. ನಾವು ಹೊಲಕ್ಕೆ ನೀರು ಕೊಟ್ಟಿಲ್ಲ, ಇಲ್ಲಿ ಕೊಡ್ಬೋದು ನಾವು. ಈಗಾಗ FIC ನಡೆದೋದು ಈ ಕಾಮಗಾರಿ. ಇನ್ನೊಂದು 6 ತಿಂಗಳಾಗ ಇಲ್ಲಿ ನಿಮ್ಗೆಲ್ಲ ಹೊಲಕ್ಕೆ ನೀರು ಬರ್ತದೆ. ನಾವು ಬಾಕಿ ತುಸು ಉಳ್ದಾವ ಅಂತಿದ್ರೆ ಅಲ್ಲಿ ಯಾರು ಹೇಳ್ತಿದ್ರಲ್ಲ, ಹಾ ಈಗ ಇನ್ನು ಅದನ್ನು ಬರ್ತೈತಿ. FIC ಕಾಲುಗಳಿಗೂ ನಡೆದಾವ. ಇನ್ನೊಂದು 40% ಉಳ್ದದ, 60% ಮುಗಿದ್ಮ್ಯಾಗ ನಿಮಗ್ ಬರ್ತದೆ. ಅಲ್ಲಿ ಬರಂಗಿಲ್ಲ, ಅಲ್ಲೆಲ್ಲ ನೋಟಿಫಿಕೇಶನ್ ಆಗ್ಬೇಕಾಗೈತಿ. ಯಾಕಂದ್ರೆ ಅದು ಇದ್ರಾಗ ಹಿಂಗ ಇವತ್ತು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಇವತ್ತು ಈ ಭೂಮಿ ಒಂದು ಪಕ್ಷಿ ನೀರು ಕೊಟ್ರೆ ಅಮೆರಿಕದ ಕ್ಯಾಲಿಫಾ ನೀರಿನ ಪಕ್ಷಿ ನೀರು ಬೆನ್ನತ್ ಹೋಗಿ ಹುಮ್ತನ ಮಾಡಿ ಯಶಸ್ವಿಯಾಗಿ ಇವತ್ತು ದಿವಸ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಏನು ಬರಗಾಲ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತ ಹೇಳಿ ಅದನ್ನ ಬಹುತೇಕ ಇವತ್ತು ನರೇಶ್ ಹಾಕುವಂತ ಕೆಲಸ. ಉಳಿದಿತ್ತು ಒಂದು ಭಾಗ ಆ ಕಡೆ ಚರ್ಚೆನ ಹಳ್ಳಿ ಮನೆ, ಅದನ್ನು ಕೂಡ ತಿಳ್ಕೊಂಡು ಎಕ್ವಾಡಕ್ಟ್, ಆ ಎಕ್ವಾಡಕ್ಟ್ ಹೇಳ್ತಿರಲ್ಲ ಕೂಡ, ಇದು ತಿಕೋಟ ಬಾಬಾನಗರ ನೋಡಿಲ್ಲ, ಇದು ಅಕ್ವಾಡಕ್ಟ್, ಇದು ಬರೀ ನೀರು ಹೋಗತಿ. ಇದು 9 ಕಿಲೋಮೀಟರ್, ಅದು 14 ಸುಮಾರು 15 ಕಿಲೋಮೀಟರ್, 14.75 ಕಿಲೋಮೀಟರ್. ಏಷ್ಯಾದಾಗೆ ದೊಡ್ಡದ ಅಕ್ವಾಡಕ್ಟ್ ಅಲ್ಲ, ವಯಾಡಕ್ಟ್. ಅಕ್ವಾಡಕ್ಟ್ ಅಂದ್ರೆ ಬರೀ ನೀರು ಹೋಗತಿ, ವಯಾಡಕ್ಟ್ ಅಂದ್ರೆ ನೀರಿನ ಮೇಲೆ ಗಾಡಿ ಹೋಗ್ತಾವ. ಅದ್ರದ್ದು ಒಂದು ಕತಿ ಐತಿ. ಅದನ್ನ ವಯಾಡಕ್ಟ್ ಆಗ ಒಂದ್ ದಿವಸ ಮಧ್ಯಾಹ್ನ ಮಧ್ಯಾಹ್ನದಾಗ ಸಿದ್ದೇಶ್ವರಪ್ಪ ಕರ್ಸಿದ್ರು 2 ಗಂಟೆಗೆ ನನಗ ಮಾಂತೇಶ್ವರ ಅದರ ನಡ್ಗೋಡ್ರ ಕರೆಸಿ MP ಪಟ್ರನ ಅದನ್ನ ಹಾಕೊಡಿ. ಅವರು ನಾವ್ ಯಾರು ಕರೆದ್ರೆ ಹೋಗಿ ಯೋಜನೆಗೆ ಹೋಗಿದ್ದಿಲ್ಲ, ಆಯ್ತು ಅಂತಿದ್ರು. ತಾವೇ ಇಂಡಿಪೆಂಡೆಂಟ್ ಆಗಿ ಹೋಗೋರು. ಶಿಷ್ಯ ಮನೆ ಯಾರು ಕರ್ಕೊಂಡು ಅವ್ರನ್ನ ಕರ್ಕೊಂಡು ನಾವು ಹೋಗಿ ನಾ ಅದನ್ನ ನಿಮ್ದು ತಿರ್ಗುಂಡಿ ಎಕ್ವಾಡಕ್ಟ್ ನೋಡಕ್ ಹೋಗಿದ್ದೀನಿ, ಭಾಳ ಚೆನ್ನಾಗೈತಿ, ಎಲ್ಲ ಆಗೈತಿ, ಆದ್ರ ಅದ್ರ ಮ್ಯಾಗ ಗಾಡಿ ಹೋಗೋದು ಬ್ಯಾಡ್ರಿ ಅಂದ್ಬಿಟ್ರಿ. ಅವ್ರು ನೋಡಿದ್ರು ಬಹುಶಃ ನಾವೆಲ್ಲ ಅವಾಗ ಉದ್ಘಾಟನೆ ಟೈಮ್ನಾಗ ಅಂತೆಲ್ಲ ಗಾಡಿ ತಗೊಂಡೆಲ್ಲ 20-100 ಗಾಡಿ ನೋಡಿದ್ರು. ಗಾಡಿ ಹೋಗೋದು ಬ್ಯಾಡ್ರಿ ಅಂದ್ರ ಯಾಕೆ ಪೂರ್ಣ ಇಲ್ರಿ, ಅದನ್ನ ಎದಕ್ ಮಾಡಿರಿ ನೀವು? ನೀರಿನ ಸಲುವಾಗಿ ಮಾಡಿರಿ. ಮೊದ್ಲೇ ಅದನ್ನ ಮಾಡಬಾರ್ದಾಗಿತ್ತು ನೋಡೋದ್ರ ಮ್ಯಾಗ ಅಂತ. ಅದು ಅವು ಸೂಕ್ಷ್ಮತೆ ಎಷ್ಟು ಸೂಕ್ಷ್ಮತೆ ಅಂದ್ರ ನೀವು ಅದ್ರ ಮ್ಯಾಗ ಗಾಡಿ ಮ್ಯಾಗ ಅಡ್ಡಾಡ್ತೀರಿ, ಅವು ಶೆತಿಲ್ಗಳು ಇರ್ತಾವ, ವೀಕ್ ಹಾಕವು ಮಾಡಿ ಅಕ್ವಾಡಕ್ಟ. ಅದು ತನ್ನ ಪೂರ್ತಿ ಆಯುಷ್ ಬಹಳ ಬೇಕು. ಅದಕ್ಕೆ ಗೇಟ್ ಹಾಕಿ ಕಿಲೆ ಹಾಕ್ರಿ, ಇಂಜಿನಿಯರ್ಗಳು ಕೊಡ್ರಿ. ಅವು ಇಂಜಿನಿಯರ್ಗಳು ಬಹಳ ಏನ್ರ ತಮ್ಮ ಕೆಲಸ ಇದ್ದಾಗ ಹೋಗ್ಲಿ, ನೀವು ಹೋಗ್ಬೇಡ್ರಿ ಅಂತ ನನಗೂ ಹೇಳ್ಬೇಡ್ರಿ. ಅದಕ್ಕೆ ನಾ ಮತ್ತೆ SNC ನಾವು ಕರೆದು ಕಾಂಟ್ರಾಕ್ಟರ್ ಕರೆದಿ ಮರ SDSರ ಪೂಡಿಗೆ ಹೇಳಿದ್ರೆ ಏನ್ ಮಾಡೋದು, ಎಲ್ಲ ಟರ್ಮ್ ಎಲ್ಲ ಪೇಮೆಂಟ್ ಮತ್ತಿನ ಸರ್ಕಾರಕ್ಕೆ ಮೂವ್ಮೆಂಟ್ ಮಾಡೋದು ಇದು ಮಾಡೋದು. ನಾ ಹೇಳಿದ್ನಿ ನೀವೊಂದು ಅರ್ಧ ಕೊಡು, ನಾವೊಂದು ಅರ್ಧ ಕೊಡ್ತೀವಿ, ಮಾಡಿ ಮುಗಿಸ್ಬಿಡು ಅಂದೆ. ಆ ಬ್ಯಾಡ್ರಿ ಸ್ವಾಮೀಜಿಯವ್ರು ಹೇಳೋನಾಗ ಅದು ನನ್ನ ಕೊಡುಗೆ ಇಲ್ಲ ಅಂತ ಅವನೇ ಮಾಡಿಕೊಟ್ಟ ಪಾಪ. 16 ಗೇಟ್ ಹಾಕ್ಬೇಕಾಯ್ತು ನಾವು, ಒಂದ್ ಕಡೆ ಬೇರೆ ಬೇರೆ ಕಡೆ. ಇವತ್ತು ಬಹಳಷ್ಟು ವಿಚಾರಗಳು ಹೇಳ್ಯಾರ, ನಿಮ್ಗೆ ಸಮಯ ಬಹಳ ಆಗ್ಯದ, ಮತ್ತು ಅವ್ರಿಗೂ ನನ್ನ ಕಾರ್ಯಕ್ರಮಗಳಿಂದ ಗೊತ್ತಿಲ್ಲ. ಅನೇಕ ವಿಚಾರ. ಇವತ್ತೊಂದು ದಿವಸ ನಮ್ಮ
ಚಿನ್ನಪ್ಪ ಪೂಜಾರಿ ಅವ್ರು ಹೇಳಿದರು ಈ ಸ್ವಾಯವದಿಂದ ಬೆಳಿತೀವಿ ಅಂತ ಹೇಳಿ. ನಿಜವಾಗಿ ಅವ್ರು ಹೇಳೋದು ಅರ್ಥ ಇದೆ. ಸ್ವಾಯವದಿಂದ ಬೆಳಿಬೇಕು, ನಾವು ಆರ್ಗ್ಯಾನಿಕ್ ಆಗಿ ಬೆಳೆದು ಅದಕ್ಕೆ ಬೆಲೆ ಬೇರೆ ಇರಬೇಕು. ಈಗ ನೀವು ಅಭಿವೃದ್ಧಿ ಹೊಂದಿದಂತ ಅಮೆರಿಕನು ಯುರೋಪಿಯನ್ ರಾಷ್ಟ್ರನಾಗ ಹೋದ್ರಾಗ 1 kg ಬಾಳೆಹಣ್ಣ ನೀವು $1 ನೀವು ಕೆಮಿಕಲ್ ಇದನ್ನ ಬೆಳೆದಿದ್ರೆ $1.5 ಒಂದು ದಿವಸ ಆರ್ಗ್ಯಾನಿಕ್ ಬೆಳೆದ ಕೊಡ್ತಾರೆ. ಅಂದ್ರ ಅಷ್ಟು ಈಡು ಕಡಿಮೆ ಆಕತ್ಲ ಅದಕ್ಕೆ. ಮತ್ತು ಒಮ್ಮಿನೊಮ್ಮೆನೂ ಕೂಡ ಅದು ಒಮ್ಮಿಂದೊಮ್ಮೆ ನೀವು ಒಮ್ಮಿಂದೊಮ್ಮೆ ಇದಕ್ಕೂ ಮಾಡಕ್ಕಾಗಿಲ್ಲ. ಟೇಪರಿಂಗ್ ಮಾಡ್ಬೇಕು. ಹೆಂಗ್ ಮೆಡಿಸಿನ್ ಟೇಪರ್ ಮಾಡ್ತಾರಲ್ಲ, ಔಷಧಿ ಟೇಪರ್ ಮಾಡ್ತಾರಲ್ಲ, 10% 5 ವರ್ಷ 10 ವರ್ಷ ಟೇಪರ್ ಮಾಡ್ಕೊಂತ ನೀವು ಆರ್ಗ್ಯಾನಿಕ್ ಶಿಫ್ಟ್ ಆಗ್ಬೇಕು. ಆದ್ರೆ ಸಮಸ್ಯೆ ಏನೈತೆ ಅಂದ್ರೆ ಪೂಜಾರಿ ಅವ್ರ ನಮ್ಮದು ದೇಶದಾಗ, ಯಾಕಂದ್ರೆ ಎಲ್ಲ ಸ್ವಲ್ಪ ನಾವು ಅಭ್ಯಾಸ ಮಾಡಿಬಿಟ್ಟಿದೀವಿ. ನಮ್ಮಲ್ಲಿ ಅಲ್ಲಿ ಸರ್ಟಿಫಿಕೇಶನ್ ಬಹಳ ಸಿಸ್ಟಮೆಟಿಕ್ ಐತೆ. ಈಗ ನೀವು ಏನ್ ಮಾಡ್ತೀರಿ, ನೀವು ಸಾಯದಿಂದ ಬೆಳೆದಿರ್ತೀರಿ, ಬಾಳೆಹಣ್ಣ ಮಾವಿನ ಹಣ್ಣು ಇರಲಿ, ಏನಾದ್ರು ಬೆಳೆದಿರ್ತೀರಿ, ನೀವು ಕಬ್ಬು ಇರಲಿ ಮತ್ತೊಂದಿರಲಿ, ನೀವು ಬೆಳೆದಿರ್ತೀರಿ. ನೀವು ಸಿಕ್ಕ ಮಾಡ್ಕೊಡಕ್ಕೆ ಹೋಗಿ ಕೇಳ್ತೀರಿ, ಏನ್ರಿ ಅವ ಕೊಡಂಗಿಲ್ಲ, ಸರ್ಟಿಫಿಕೇಟ್ ಮಾಡವ ಕೊಡಂಗಿಲ್ಲ. ನಾ ಎಲ್ಲಾ ಕೆಮಿಕಲ್ ಮಾಡ್ತೀನಿ, ಹೋಗಿ ಪಟ್ನ ನಾವು ಸ್ವಲ್ಪ ವ್ಯವಸ್ಥೆ ಕೊಟ್ಟು ಸಿಕ್ಕ ಕಷ್ಟ. ಇಲ್ಲಿ ಸಮಸ್ಯೆ ಸರ್ಟಿಫಿಕೇಶನ್ ಬಹಳ ಫಸ್ಟ್ ಕಷ್ಟ ಐತಿ, ಅಷ್ಟು ಈಸಿ ಇಲ್ಲ. ಆಮೇಲೆ ಅದ್ರಾಗ ನಾವು ಕೂಡ ರೈತರು ಕೂಡ ನಾನು ಇಲ್ಲಪ್ಪ ನಾವು ಸ್ವಾಯದಿಂದ ಬೆಳೆದಿದ್ದೀನಿ, ನಾ ಇದನ್ನ ಬೆಳೆದಿನಿ ಅಂತ ಇದು ಮಾಡ್ಬೇಕು. ಅದು ಬಹಳ ಕಷ್ಟಕರವಾದ ಕೆಲಸ ಐತೆ. ಕಷ್ಟಕರ ಐತೆ ಬಿಡಕ್ ಬರಾಗಿಲ್ಲ, ಅದು ಮಾಡಬೇಕು, ಮುಂದುವರ್ಸ್ಕೊಂಡು ಹೋಗ್ಬೇಕು. ಇನ್ನು ಇಬ್ರು ಬಂದಿರಿ, ನಾನು ಒಂದು ವಿಚಾರ ನಮ್ಗೆ ಹೇಳ್ಬೇಕಾಗ್ತದೆ. ನಾನು ಹಿಂದೆ 13ರಿಂದ 18 ನಾನು ಪ್ರೊಫೆಸರ್ ಅರವಿಂದ್ ಗಿರ್ಗಲ್ಲಿ ನಮ್ಮೆಲ್ಲಾ ಟೀಮು ಈ ನಮ್ಮ ರಾಜ್ಯದಾಗ ಏನ್ ಕಬ್ಬು ಐತಿ, ಕಬ್ಬು ಬೆಳೆದಿರಿ, ಆ ಕಬ್ಬಿಗೆ ಡ್ರಿಪ್ ಮಾಡುವುದು ಒಂದು ದೊಡ್ಡ ಯೋಜನೆ ಹಾಕೊಂಡಿವಿ. ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ನಾನು ಕೊಡ್ತೀನಿ. ನಾನು ಹೇಳಿದ್ದೀನಿ, ಗುರುಗಳು ಹೇಳಿದ್ದೀನಿ, ಕರೆಸ್ತೀನಿ ಮಾಡಿ. ನಾನು ಮೀಟಿಂಗು ಮಾಡಿದೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು. ನಮ್ ಕಾನ್ಸೆಪ್ಟ್ ಏನೈತಂದ್ರ, ಏನ್ ಕಬ್ಬು ಬೆಳೀತಾರ 2 ಭಾಗ, ಒಂದು ಕೆನಾಲ್ ಮೇಲೆ ಬರುವಂತದ್ದು, ಒಂದು ಉಳಿದಿದ್ದೆ ಎಲ್ಲರೂ ಕೂಡ. ಕಬ್ಬು ಬೆಳೆಯುವ ರೈತ, ಶುಗರ್ ಫ್ಯಾಕ್ಟರಿ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್. ಅವಾಗ ನೆಟಾಫಿನು ಮತ್ತು ಜೈನ್ 2 ಕಂಪನಿ ಇದ್ದು. ಏನು ಈಗ ಎಷ್ಟು ಗೊತ್ತಿಲ್ಲ, 96 ಅದು ಜೈನ್ ಬಂದಾಯ್ತು ಈಗ. ಈಗ ಬಿಡಪ್ಪ, ಅವಲೆಲ್ಲ ದೊಡ್ಡ ಸಪ್ಲೈಯರ್ಸ್ ಅವ, ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್. ನೆಟಾಫಿನ್ ಜೈನು ಮತ್ತು 2 ನಂಬರ್ 1 ಜಗತ್ತಿನ 1, 2 ಇರ್ತಿದ್ರು. ನಾವೇನ್ ಮಾಡಿದೀವಿ ಈಗ, ಉದಾಹರಣೆಗಾಗಿ ಈಗ ಸಾತ್ಲಿಂಗ ನಮ್ಮ ಸಾಲಿಮಠ ಬೆಳೆದ, ನೀವೊಂದು 1000 ಎಕ್ಸಾಂಪಲ್ ಮಾಡಿದೀವಿ. ನಿಮ್ಮೆಲ್ಲ ಚಿಕ್ಕೋಡಿ ಹಿಡ್ಕೊಂಡು ಎಲ್ಲಾ ಕಡೆ ಯಾರು ಡ್ರಿಪ್ ಮ್ಯಾಕ್ ಬೆಳೆದಾರಲ್ಲ, 40% 100% ತನಕ ನಿಮಗೆ ಜಾಸ್ತಿ ಗೊತ್ತದ, ಜಾಸ್ತಿ ಡ್ರಿಪ್ ಬಳಸೋದು. ನಮ್ದು ಒಂದು ಪ್ರಾಜೆಕ್ಟ್ ಏನ್ ಸಿಂಪಲ್ ಇತ್ತಂದ್ರ, ಇವತ್ತು ನಾವು ರೈತಗ ಅವ್ ಯಾವತ್ ಬೇಡ್ತಾನದನ್ನ ಡ್ರಿಪ್ ಅಳವಡಿಸ್ಕೊಡು, ನಾವೇ ಅಳವಡಿಸ್ಕೊಡು. ಶುಗರ್ ಫ್ಯಾಕ್ಟರಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಳವಡಿಸ್ಕೊಡು. ಅವ್ರ ರೈತ ರೊಕ್ಕ ಹಾಕುವಂತಿಲ್ಲ. ಉದಾಹರಣೆಗಾಗಿ ಪೂಜಾರು ನೀವು 10 ಎಕರೆ ಬೆಳಿತಿರ್ತೀರಿ, ನೀವು 10 ದಿವಸ 5 ಲಕ್ಷ ರೂಪಾಯಿ ನಮ್ಮ ಆದಾಯ ಬರ್ತದೆ. ನಿಮ್ಮ 5 ಲಕ್ಷ ರೂಪಾಯಿ ನಮ್ಗೆ ಹಾಕಿಲ್ಲ. ಆ ಡ್ರಿಪ್ ಮಾಡೋದ್ರಿಂದ ಏನು ಡಿಫರೆನ್ಸ್ ಬರ್ತದ, ಇನ್ನೂ 2 ಲಕ್ಷ ಬರ್ತಲ್ಲ, 2 ಲಕ್ಷ ರೂಪಾಯಿ ಆ ಫ್ಯಾಕ್ಟ್ರಿದು ಕಬ್ಬು ಫ್ಯಾಕ್ಟ್ರಿ ಕೊಡ್ಬೇಕಲ್ಲ, ಹೊರಗೆ ಬರ್ಕೊಳ್ಳೋದು. ಸೊ ರೈತರಿಗೆ ಏನಿಲ್ಲ, ಮತ್ತೆ 2 ವರ್ಷ ಫ್ರೀ ಆಕೈತಿ ಗುರುಗಳ, 2 ವರ್ಷ ಫ್ರೀ ಆಕೈತಿ. ಮತ್ತೆ ನಿಮ್ಗೆ ಆ ರೈತಗೇನ ಸಾಲ ತಗೊಂಡಿರ್ತೀವಲ್ಲ ಅದ್ರ ಪಕ್ಕಕ್ಕೆ 3ನೇ ವರ್ಷಕ್ಕೆ ಅವ್ನ್ ಫುಲ್ ಅವಂಗ ಅಲ್ಲ ಜಾಸ್ತಿ, ಅವ್ನ ಇನ್ಕಮ್ ಅವಂಗ ಜವರ್ ಜಾಸ್ತಿ. ಅವಾಗ ಏನಾಕಂದ್ರ, ಯಾಕಂದ್ರೆ ಈಲ್ಡ್ ಜಾಸ್ತಿ ಆಕೈತಿ. 40% ಇಂದ 80% 100% ಜಾಸ್ತಿ ಆಗುತ್ತೆ. ಆಮೇಲೆ ಎಲ್ಲ ಒಂದು ಯೂನಿಫಾರ್ಮ್ ಏನ್ ಬರ್ತದೆ, ರಿಕವರಿನೂ ಜಾಸ್ತಿ ಆಗ್ತದೆ. ಶುಗರ್ ಫ್ಯಾಕ್ಟರಿ ರಿಕವರಿ ಇರ್ತದೆ, ರಿಕವರಿ 1% 3% ಜಾಸ್ತಿ ಆಗುತ್ತೆ. ಅದೇ ರೀತಿ ಬಗಾಸು, ಮೊಲಾಸಿಸ್ ಎಲ್ಲ ಇದು ಮಾಡಿದ್ರ ಶುಗರ್ ಎಲ್ಲ ಜಾಸ್ತಿ ಆಗ್ತದೆ. ಒಂದು ಬಹಳ ಗುಡ್ ಪ್ರಾಜೆಕ್ಟ್ ಮಾಡಿದ್ವಿ. ಸಮಸ್ಯೆಯಲ್ಲಿ ಬರ್ತಂದ್ರೆ ಯಾಕದು, ನಾವು ಎಲ್ಲಾನು ಮಾಡಿದೀವಿ, ಹಿಂದಾಗಡೆ ವಿಚಾರ ಮಾಡಿದೀವಿ. ಬರೀ ಈಗ ಕೆನಾಲ್ ನೆಟ್ವರ್ಕ್ ಈಗ ಮತ್ತೆ ಮಾಡಿಫೈ ಮಾಡಿದ್ವಿ, ಬರೀ ಕೆನಾಲ್ ನೆಟ್ವರ್ಕ್ ಮ್ಯಾಗ ನಮ್ಮ ರಾಜ್ಯದ ಕೆನಾಲ್ ನೆಟ್ವರ್ಕ್ ಮ್ಯಾಗ ನಾವು ಮಾಡ್ಕೊಂಡು ಸಜ್ಜಾತ್ ಅದಕ್ಕಷ್ಟೇ ನಾವು ಇದು ಮಾಡಿದ್ರ ಸುಮಾರು 50 ರಿಂದ 60 TMC ನೀರು ಉಳಿತೈತೆ. 50 ರಿಂದ 1 TMC ಬೆಲೆ ಎಷ್ಟದು ಯಾರಿಗೂ ಗೊತ್ತಾಗ್ಲಿಲ್ಲ. ಅವ್ರು
ಅಂದ್ರೆ 1.5 KRS ಡ್ಯಾಮ್ 50ರಿಂದ 60 TMC ಬರೀ ಕೆನಾಲ್ ಮ್ಯಾಗ ನಾವು ಮಾಡಿದಾಗ ಅದು 86 TMC ಎಲ್ಲಾನು ಕೂಡಿತ್ತು. ಈ ಕೆನಾಲ್ ಕಟ್ಟ ಮಾಡೋಣ, ಅದಕ್ಕೆ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇದಿಲ್ಲ. ಅದ ಆ ಪ್ರಶ್ನೆ ಎಲ್ಲಿ ಬರ್ತಂದ್ರ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಟ ಹಾಕಿದ್ರು. ಫ್ಯಾಕ್ಟ್ರಿದವನು ಸಾಲಕ್ಕೆ ಗ್ಯಾರಂಟಿ ಕೊಡ್ತಾನ, ರೈತರಿಗೂ ಏನೂ ತೊಂದರೆ ಇಲ್ಲ, ಎಲ್ಲಾನು ಕರೆಕ್ಟ್ ಆಗೈತಿ. 2200 ಕೋಟಿ ರೂಪಾಯಿ ಈ ಲೆವೆಲ್ಸ್ ಇದು ಮಾಡಾಕ ಸ್ವಲ್ಪ ಸಿಸ್ಟಮ್ ಇದು ಮಾಡ್ಕೋಬೇಕು. 2400-600 ಕೋಟಿ ರೂಪಾಯಿ ಖರ್ಚು ಬರ್ತಿತ್ತು. ಅದಕ್ಕೆ ಅವ್ರು ಒಪ್ಪಲಿಲ್ಲ. ಹಿಂಗಾಗಿ ಅದು ಉದೈತಿ. ಅದನ್ನ ಮತ್ತೆ ಈಗ ಸಮಯ ಬಂದದ, ಅದನ್ನ ರಿವೈವ್ ಮಾಡೋನು. ಅದೆಲ್ಲರೂ ಕೂಡಿಸಿ ಅದನ್ನ ಇದು ಮಾಡುವಂತಂದ್ರೆ ಒಮ್ಮೆ ಕರಿಷ್ಠ ನಿಮ್ ಗಲಗಲಿ ಅವ್ರು ಕೂಡ ಮೀಟಿಂಗ್ ಮಾಡುತ್ತೇನೆ. ಸುಮಾರು 7,000 ಕೋಟಿ ರೂಪಾಯಿ ಕೋಟಿಯಷ್ಟು ಆದಾಯ ಜಾಸ್ತಿ ಆಗ್ತೈತಿ ನಾವು ಅದರಿಂದ. ಅಂದ್ರೆ ನಿಮ್ಮ ಪವರ್ ಬಗಾಸೆ ಸಿಗನ್ ಪವರ್ ಜಾಸ್ತಿ ಆಗ್ತೈತೆ. ಮೊರಾಸೆ ಸುಮ್ಮನೆ ಎಥನಾಲ್, ಈಗ ಅವಾಗ ಎಥನಾಲ್ ಇರಲಿಲ್ಲ, ಅದು ಎಲ್ಲಾನು ಕೂಡ ಆಗ್ತೈತೆ. ಒಂದು ಬ್ಯೂಟಿಫುಲ್ ಯೋಜನೆ ಮಾಡಿದ್ವಿ. ಅದನ್ನ ನಾನು ನಿಮ್ ಕೂಡ ಶೇರ್ ಮಾಡ್ತೀನಿ. ಮಾಡಿ ಅದನ್ನ ಮತ್ತು ಯಾವ ರೀತಿ ಅದನ್ನ ಯಾವುದು ಸರಳೀಕರಣಗೊಳಿಸಿ ಯಾವ ರೀತಿ ಸಾಧನೆ ಮಾಡ್ಲಿಕ್ಕೆ ಆಗ್ತಿತ್ತು ಅದನ್ನು ಹೇಳುವಂಥದ್ದು ಮಾಡುವಂಥದ್ದು. ಇಲ್ಲಿ ನಮ್ಮ ರೈತರು ನಿಮ್ಗೆ ಗೊತ್ತಿಲ್ಲ, ನಮ್ಮ ಕನ್ಮಡಿ ಮುತ್ಯ ರುದ್ರ